ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ಮತ್ತೆ ಜಾತಿ ಗಣತಿ ಆರಂಭ. ತರಬೇತಿ ಕೊಡುವಲ್ಲಿಯೂ ಜಿಲ್ಲಾಡಳಿತ ಎಡವಟ್ಟು. ಎಸ್, ಕಳೆದ ಏಪ್ರಿಲ್ ಮೇನಲ್ಲಿ ನಡೆದ ಜಾತಿ ಗಣತಿ ಸರ್ವೆ ಸರಿಯಾಗಿಲ್ಲ ಎಂಬ ಕಾರಣಕ್ಕೆ ರಾಜ್ಯದಲ್ಲಿ ಮತ್ತೆ ಜಾತಿ ಜನಗಣತಿ ಮಾಡಬೇಕೆಂದು ತೀರ್ಮಾನ ಮಾಡಲಾಗಿದ್ದು, ಸೆಪ್ಟೆಂಬರ್ 22ರಿಂದ ಮತ್ತೆ ಜಾತಿ ಜನಗಣತಿ ಮಾಡಲು ಸರ್ಕಾರ ಆದೇಶವನ್ನ ನೀಡಿದೆ. ಅದರಂತೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿಯೂ ಗಣತಿದಾರರಿಗೆ ತರಬೇತಿ ನೀಡಲು ಜಿಲ್ಲಾಡಳಿತ ಮುಂದಾಗಿದ್ದು, ತರಬೇತಿ ಪಡೆಯಲು ಬಂದ ಶಿಕ್ಷಕಿಯರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ತುಮಕೂರು ಜಿಲ್ಲೆಯಲ್ಲಿ ಜಾತಿ ಜನಗಣತಿ ಸರ್ವೆಗಾಗಿ ಶಿಕ್ಷಕಿಯರನ್ನ ತೆಗೆದುಕೊಳ್ಳಲಾಗಿದ್ದು, ಇಂದು ನಗರದ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಜಾತಿ ಗಣತಿ ಸರ್ವೆ ಕಾರ್ಯದ ಬಗ್ಗೆ ತರಬೇತಿಯನ್ನ ನೀಡಲಾಯಿತು. 2 ಬ್ಯಾಚ್ನಲ್ಲಿ ಸುಮಾರು 1400 ಮಂದಿ ಶಿಕ್ಷಕರು ತರಬೇತಿಯಲ್ಲಿ ಪಾಲ್ಗೊಂಡಿದ್ರು. ಮೊದಲ ಬ್ಯಾಚ್ನಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಿಕ್ಷಕರು ತರಬೇತಿಯಲ್ಲಿ ಪಾಲ್ಗೊಂಡಿದ್ದು, ಇಂದು ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:00ವರೆಗೂ ಬ್ಯಾಚ್ ಹಾಗೂ ಮಧ್ಯಾಹ್ನ 2 ಗಂಟೆಯಿಂದ 5:00ವರೆಗೂ ಮತ್ತೊಂದು ಬ್ಯಾಚ್ನಲ್ಲಿ ಸುಮಾರು 1400 ಶಿಕ್ಷಕರಿಗೆ ತರಬೇತಿಯನ್ನ ನೀಡಲಾಯಿತು. ಇನ್ನು ಜಾತಿ ಜನಗಣತಿ ಸರ್ವೆಗೆ ಶಿಕ್ಷಕರು ಬೆಳಗ್ಗೆಯೇ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದತ್ತ ಮುಖ ಮಾಡಿದ್ರು. ಆದರೆ ಜಾತಿ ಜನಗಣತಿ ತರಬೇತಿ ಕೇಂದ್ರದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ ಶಿಕ್ಷಕರು ಪರದಾಡುವಂತಾಯಿತು. ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿದ್ದ ಆಸನ ವ್ಯವಸ್ಥೆಗಿಂತಲೂ ಹೆಚ್ಚಾಗಿ ತರಬೇತಿಗೆ ನಿಯೋಜನೆಗೊಂಡಿದ್ದ ಶಿಕ್ಷಕರು ಆಗಮಿಸಿದ್ದು, ಕಲಾಕ್ಷೇತ್ರ ಫುಲ್ ಆಗಿತ್ತು. ಕುಳಿತುಕೊಳ್ಳಲು ಜಾಗವಿಲ್ಲದೆ ನೂರಾರು ಶಿಕ್ಷಕಿಯರು ಪರದಾಡುವಂತಾಗಿತ್ತು. ಕೆಲ ಶಿಕ್ಷಕರು ಪಾರ್ಕಿಂಗ್ ಜಾಗದಲ್ಲಿ ಕಲಾಕ್ಷೇತ್ರದ ಮೆಟ್ಟಿಲುಗಳಲ್ಲಿ ಕುಳಿತುಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಇದಲ್ಲದೆ ತರಬೇತಿಗೆ ಬಂದ ಶಿಕ್ಷಕರಿಗೆ ಕುಡಿಯುವ ನೀರು ಹಾಗೂ ಶೌಚಾಲಯದ ವ್ಯವಸ್ಥೆ ಇಲ್ಲದಿರುವುದರಿಂದ ಶಿಕ್ಷಕರು ಸಂಕಟ ಪಡುವಂತಾಯಿತು. ಇನ್ನು ಕಳೆದ ಬಾರಿ ಜಾತಿ ಗಣತಿಯಲ್ಲಿ ಸಾಕಷ್ಟು ಲೋಪಗಳು ಇದ್ದಿದ್ದರಿಂದ ಈಗ ಮತ್ತೆ ಸರ್ವೆ ಕಾರ್ಯವನ್ನ ಪುನಃ ಮಾಡಲು ತೀರ್ಮಾನಿಸಲಾಗಿದ್ದು, ತರಬೇತಿಗೆ ಬಂದ ಶಿಕ್ಷಕರಿಗೆ ಸಕಲ ವ್ಯವಸ್ಥೆಯನ್ನ ಮಾಡುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ತರಬೇತಿ ವೇಳೆಯೇ ಶಿಕ್ಷಕರು ಪರದಾಡುವಂತಾಗಿದ್ದು, ಸರ್ವೆ ಕಾರ್ಯದಲ್ಲಿ ಮತ್ಯಾವ ಸಂಕಷ್ಟ ಎದುರಾಗುತ್ತೋ ಕಾದ್ ನೋಡಬೇಕಾಗಿದೆ. ರಾಜ್ಯಾದ್ಯಂತ ಈಗಾಗಲೇ ಜಾತಿ ಗಣತಿಗೆ ಹಲವಾರು ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ತುಮಕೂರು ಜಿಲ್ಲಾಡಳಿತ ಕೂಡ ಒಂದು ಎಡವಟ್ಟನ್ನ ಮಾಡಿರುವಂತದ್ದು. ಹಲವಾರು ಶಿಕ್ಷಕರು ಇವಾಗ ಜಾತಿ ಗಣತಿ ಸಮೀಕ್ಷೆಗೆ ಟ್ರೈನಿಂಗ್ ಬಂದಿರ್ತಾರೆ, ಅವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡದೆ ಅವರಿಗೀಗ ಎಡವಟ್ಟನ್ನ ಮಾಡಿರುವಂತದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ನಾನೀಗ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದ ಮುಂಭಾಗದಲ್ಲಿದ್ದೇನೆ. ತುಮಕೂರು ಗ್ರಾಮಾಂತರ ಹಾಗೂ ತುಮಕೂರು ನಗರದ ಶಿಕ್ಷಕರನ್ನ ಜಾತಿ ಗಣತಿಯ ಸಮೀಕ್ಷೆಯಲ್ಲಿ ಯಾವ ರೀತಿ ಕೆಲಸವನ್ನು ಮಾಡಬೇಕು ಅಂತ ಟ್ರೈನಿಂಗ್ ಕೊಡೋದಕ್ಕೆ ಇವತ್ತು ಗುಬ್ಬಿ ವೀರಣ್ಣ ಕಲಾಕ್ಷೇತ್ರಕ್ಕೆ ಕರೆಯಲಾಗಿತ್ತು. ಆದರೆ ಇಲ್ಲಿಗೆ ಬಂದಂತಹ ಶಿಕ್ಷಕರಿಗೆ 1400ಕ್ಕೂ ಹೆಚ್ಚು ಶಿಕ್ಷಕರು ಇಲ್ಲಿಗೆ ಬಂದಿದ್ರು. ಆದರೆ ಇಲ್ಲಿಗೆ ಬಂದಂತಹ ಶಿಕ್ಷಕರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡದೆ ಜಿಲ್ಲಾಡಳಿತ ಎಡವಟ್ಟನ್ನ ಮಾಡಿರುವಂತದ್ದು. ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದ ಈ ಟ್ರೈನಿಂಗ್ ಹಾಲಲ್ಲಿ ಏನಿದೆ, ಇಲ್ಲಿ 1400 ಶಿಕ್ಷಕರು ಕೂರೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ತುಮಕೂರು ಗ್ರಾಮಾಂತರ ಶಿಕ್ಷಕರನ್ನ ಬೆಳಗ್ಗಿನ ಸಮಯದಲ್ಲಿ ಟ್ರೈನಿಂಗ್ ಕೊಡ್ತೀವಿ ಮತ್ತು ನಗರದ ಶಿಕ್ಷಕರನ್ನ ಮಧ್ಯಾಹ್ನದ ಸಮಯದಲ್ಲಿ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿದಾಗಿತ್ತು. ಆದರೆ ಜಾಸ್ತಿ ಜನ ಬಂದ ಹಿನ್ನೆಲೆಯಲ್ಲಿ ಇಲ್ಲಿ ಯಾರಿಗೂ ಕೂಡ ಕುಳಿತುಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆಗಳಿಲ್ಲದೆ ಎಲ್ಲರೂ ಕೂಡ ಮೆಟ್ಟಿಲುಗಳ ಮೇಲೆ ಪಾರ್ಕಿಂಗ್ನ ಜಾಗದಲ್ಲಿ ಕುಳಿತುಕೊಂಡು ಇಲ್ಲಿ ಟ್ರೈನಿಂಗನ್ನು ಮಾಡುವಂಥ ಇದಾಗಿರುವಂಥದ್ದು. ಜಿಲ್ಲಾಡಳಿತ ಇಲ್ಲಿ ಬರುವಂಥ ಶಿಕ್ಷಕರಿಗೆ ಸರಿಯಾಗಿ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡದೆ, ಇಲ್ಲಿ ಶೌಚಾಲಯದ ವ್ಯವಸ್ಥೆಯೂ ಕೂಡ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲ, ಇಲ್ಲಿಗೆ ಬಂದಂಥವರಿಗೆ ಆಸನದ ವ್ಯವಸ್ಥೆ ಕೂಡ ಇಲ್ಲದೆ ಇಲ್ಲಿ ಎಡವಟ್ಟನ್ನು ಮಾಡಿರುವಂಥದ್ದು ದೃಶ್ಯಗಳಲ್ಲಿ ನೀವೇ ನೋಡ್ತಾ ಹೋಗ್ಬೋದು. ಈಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ತರಬೇತಿ ಕಾರ್ಯಾಗಾರ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು. ಹಿಂದುಳಿದ ವರ್ಗಗಳ ಆಯೋಗದ ಸಹಯೋಗದಲ್ಲಿ ಕೂಡ ನಡೀತಾ ಇರುವಂಥದ್ದು. ಆದರೆ ಇಲ್ಲಿಗೆ ಬಂದಂಥವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡದೆ, ಕುಡಿಯುವ ನೀರಿನ ವ್ಯವಸ್ಥೆಯೂ ಕೂಡ ಸರಿಯಾಗಿ, ಆಸನದ ವ್ಯವಸ್ಥೆಯೂ ಕೂಡ ಇಲ್ಲದೆ ಹಲವಾರು ಶಿಕ್ಷಕಿಯರು ಪರದಾಡ್ತಾ ಇರುವಂಥದ್ದು. ಹಲವಾರು ಜನ ಮೆಟ್ಟಿಲುಗಳ ಮೇಲೆಯೂ ಕೂಡ ಕುಳಿತುಕೊಂಡಿದ್ರು, ಪಾರ್ಕಿಂಗ್ ಜಾಗದಲ್ಲಿಯೂ ಕೂಡ ಕುಳಿತುಕೊಂಡಿದ್ರು. ಎಷ್ಟೋ ಜನಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲ. ಇಲ್ಲಿಗೆ ಬಂದಾದ ಮೇಲೆ ಇದೀಗ ಇಲ್ಲಿಗೆ ಅಧಿಕಾರಿಗಳು ಆ ಚೇರ್ಗಳನ್ನು, ಪ್ಲಾಸ್ಟಿಕ್ ಚೇರ್ಗಳನ್ನು ತರಿಸಿ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಈಗಾಗಲೇ ರಾಜ್ಯಾದ್ಯಂತ ಜಾತಿ ಸಮೀಕ್ಷೆಗೆ ಹಲವಾರು ರೀತಿಯಲ್ಲಿ ಅಪಸ್ವರಗಳು ಎದ್ದಿರುವಂಥದ್ದು. ಜಾತಿ ಗಣತಿ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು, ನಮಗೆ ಆ ಜಾತಿಯಲ್ಲಿ ವಿರೋಧ ಆಗ್ತಾ ಇದೆ, ಈ ಜಾತಿಗೆ ಇದಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಲವಾರು ರೀತಿ ಅಪಸ್ವರ ಎದ್ದಿದ್ದು. ಆದರೆ ಇದೀಗ ಜಿಲ್ಲಾಡಳಿತ ಇಲ್ಲಿಗೆ ಬರುವಂಥ ಶಿಕ್ಷಕರಿಗೆ ಸರಿಯಾಗಿ ತರಬೇತಿಯನ್ನು ಕೊಡದೆ, ಆಚೆ ಕೂರಿಸಿ ಇಲ್ಲಿಗೆ ಬಂದಂಥವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡದೆ ಎಲ್ಲ ಒಂದು ಕಡೆ ಎಡವಟ್ಟು ಮಾಡ್ತಾ ಇದೆಯಾ ಅನ್ನೋಂಥದ್ದು ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.